ಒಂದು ಬಾರಿ ಆಶ್ರಮಕ್ಕೆ ಒಬ್ಬ ಭಾರಿ ಶ್ರೀಮಂತ ಮಹಿಳೆ ಬಂದ್ಲು. ಅವಳು ಗುರುಜೀಫನ್ ಬಗ್ಗೆ ಸಾಕಷ್ಟು ಕೇಳಿದ್ದಾಳೆ. ಆದ್ರೂ ಅವನ ಉಪನ್ಯಾಸ ಕೇಳಬೇಕು, ಸ್ವಲ್ಪ ದಿವನ ಆಶ್ರಮದಲ್ಲಿ ಇರಬೇಕು ಅನ್ನೋದು ಆಸೆ. ಆಕೆ ಬಂದು ಗುರುಜೀಫನ್ ನಮಸ್ಕಾರ ಮಾಡಿ ಹೇಳಿದಂತೆ, ಗುರುಜೀಫ್ ಅವರೇ, ನಿಮ್ಮ ಶಿಷ್ಯಳಾಗಬೇಕು ಅನ್ನೋ ಅಪೇಕ್ಷೆ ನನಗಿದೆ. ದಯವಿಟ್ಟು ನನ್ನ ಶಿಷ್ಯಳನ್ನಾಗಿ ಸ್ವೀಕರಿಸಿ ಸ್ವಲ್ಪ ದಿನ ಆಶ್ರಮದಲ್ಲಿ ಇರೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ಲಂತೆ. ಆಕೆ ಶ್ರೀಮಂತಿಕೆ ಎಲ್ಲ ಆಕೆ ಮೈ ಮೇಲೆ ಕಾಣಿಸ್ತಾ ಇತ್ತು. ಎಲ್ಲಾ ಆಭರಣಗಳನ್ನ ಹಾಕೊಂಡು ಬಂದಿದ್ದಾಳೆ ಆಕೆ ಆಶ್ರಮಕ್ಕೆ. ಅದನ್ನ ನೋಡಿದ ಗುರುಜೀಫ್ ಕೇಳ್ದ, ಹೌದಾ, ನೀವು ನಮ್ಮ ಆಶ್ರಮದಲ್ಲಿ ಇರಬೇಕು ಅಂತೀರಾ ಸ್ವಲ್ಪ ದಿವಸ? ಹಾಗಾದ್ರೆ ಇರೋದಾದ್ರೆ ಒಂದ್ ಕೆಲಸ ಮಾಡಿ, ನೀವೇನ್ ಆಭರಣ ಹಾಕೊಂಡಿದ್ದೀರಿ ಎಲ್ಲ ಆಭರಣ ಬಿಚ್ಚಿ ಒಂದ್ ವಸ್ತ್ರದಲ್ಲಿ ಗಂಟು ಕಟ್ಟಿ ನನಗೆ ಕೊಟ್ಬಿಡಿ, ಆ ನಂತರ ಆಶ್ರಮದಲ್ಲಿ ಇರಬಹುದು ಅಂದ. ಹಾಗೆ ಗಾಬರಿ, ಇದೆಂತ ಸಂತಾರೆ ಇವನು ಗುರುಜೀಫು? ಸಾಮಾನ್ಯವಾಗಿ ಸಂತರಿಗೆ ದುಡ್ಡು ಆಭರಣ ಬೇಡ ಅಂತಾರೆ. ಈ ಮನುಷ್ಯ ನೋಡಿದ್ರೆ ಬಂದ ತಕ್ಷಣ ನನ್ನ ಆಭರಣ ನೋಡಿದ, ಇಷ್ಟ ಆಯ್ತು ಅನ್ಸುತ್ತೆ, ಅದಕ್ಕೊಂದು ಬಟ್ಟೆಯಲ್ಲಿ ಕಟ್ಟಿಕೊಡು ಅಂತಾನೆ. ಇದೆಂತ ಸಂತ ಇವನು ಅಂತ ಬೇಜಾರು ಮಾಡ್ಕೊಂಡ್ರು. ಯಾಕೆ ಹಾಗಾದ್ರೆ ಒಂದ್ ಕೆಲಸ ಮಾಡ್ಲಾ, ಸಾಯಂಕಾಲ ಕೊಡ್ಲಾ ಅಂತ ಕೇಳಿದ್ಲು. ಆಯ್ತು, ಸಾಯಂಕಾಲ ಕೊಡಿ ಅಂತ ನಕ್ಕ ಕಳಿಸ್ತಾ. ಈಕೆ ಹೋಗಿ ಬಾಕಿ ಹೆಣ್ಮಕ್ಳಿದ್ರಲ್ಲ ಆಶ್ರಮದಲ್ಲಿ ಅವ್ರ ಜೊತೆಗೆಲ್ಲ ಮಾತಾಡ್ತಾ ಕೇಳಿದಂತೆ, ಇದೆಂತ ಸಂತಾರಿ ಇವನು? ನೀವ್ ಹೆಂಗಿದ್ದೀರಪ್ಪ ಇಲ್ಲಿ? ನಾನು ಬಹಳ ಕೇಳಿದ್ದೆ ಇವ್ರ ಬಗ್ಗೆ, ಆದ್ರೆ ಬಂದ ತಕ್ಷಣ ಅವನು ಆಭರಣ ಕೇಳ್ತಾನೆ, ಗಂಟು ಕಟ್ಕೊಡಿ ಅಂತಾನೆ, ಇದೆಂತ ಸಂತ ಇವನು ಅಂತ. ಬಾಕಿ ಹೆಣ್ಮಕ್ಳು ಕೇಳಿದ್ರಂತೆ, ನೀನೇನ್ ಮಾಡಿದೆ ಅಂತ. ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದೆ ಅಂತ. ನೀವೇನ್ ಮಾಡಿದ್ರಿ ಅಂತಿಕೆ ಕೇಳಿದ್ಲು. ಅವ್ರು ಹೇಳಿದ್ರಂತೆ, ನೀನ್ ಹುಚ್ಚಿದ್ದೇನೇನು, ಗುರುಜೀಫ್ ಏನೂ ಮಾಡಲ್ಲ, ಎಲ್ರಿಗೂ ಹಂಗೆ ಹೇಳ್ತಾನ ಅವನು. ಬಟ್ಟೆಯಲ್ಲಿ ಕಟ್ಟಿಕೊಡಿ ಅಂತಾನೆ, ಕಟ್ಟಿಕೊಟ್ಟ ತಕ್ಷಣ ವಾಪಸ್ ಕೊಡ್ತಾನೆ, ತಗೊಂಡೋಗಿ ಅಂತಾನೆ, ಅಷ್ಟೇ. ಪರೀಕ್ಷೆ ಮಾಡ್ತಾನೆ, ನೀವು ಕೊಡ್ತೀರಾ ಇಲ್ಲ ಅಂತ. ಓ ಹೀಗ ವಾಪಸ್ ಕೊಡ್ತಾನ ಅವನು ಅಂದ್ಬಿಟ್ಟು ಸಾಯಂಕಾಲ ಹೋಗೋತ್ತಿಗೆ ತನ್ನ ಆಭರಣ ಎಲ್ಲ ಗಂಟು ಕಟ್ಟಿ ಅವನ ಕೈಯಲ್ಲಿ ಕೊಟ್ಲಂತೆ. ಬೆಳಿಗ್ಗೆ ಹೇಳಿದ್ರಲ್ಲ ಸ್ವಾಮಿ, ತೋಳಿ ಆಭರಣ ಅಂತ. ಅವನ್ ತಕ್ಷಣ ಹೇಳಿದಂತೆ, ಅಮ್ಮ, ನಿನ್ನ ಆಭರಣ ನನಗೆ ಬೇಡ, ಅಷ್ಟೇ ಅಲ್ಲ ನಿನ್ನ ಶಿಷ್ಯತ್ವ ಕೂಡ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನೀವು ಬೇರೆ ಮಹಿಳೆಯರ ಹತ್ರ ಕೇಳಿ ನಾನು ವಾಪಸ್ ಕೊಡ್ತೇನೆ ಅನ್ನೋ ಖಾತ್ರಿ ಆದ್ಮೇಲೆ ಕೊಡಕ್ ಬಂದಿದ್ದೀರಿ. ಇದು ವ್ಯಾಪಾರ, ಇದು ಶಿಷ್ಯತ್ವ ಅಲ್ಲ. ಶಿಷ್ಯತ್ವ ಅಂದ್ರೆ ಸಂಪೂರ್ಣ ಶರಣಾಗತಿ, ತಾವೇನು ಹೊರಡಬಹುದು ಅಂತ ಗದರಿ ಕಳಿಸ್ಬಿಟ್ಟ. ಈ ಮಾತನ್ನ ನಾವು ಯಾವಾಗಲೂ ಎಚ್ಚರದಲ್ಲಿ ಇಟ್ಕೋಬೇಕು. ಯಾರನ್ನೋ ಒಬ್ಬರನ್ನ ಗುರುಗಳು ಅಂತ ಒಪ್ಕೊಳ್ಳುವಾಗ ಒಂದ್ ವಿಷಯ ನಮಗೆ ಸ್ಪಷ್ಟ ಇರಬೇಕು. ಗುರುವನ್ನ ಒಪ್ಪುವಾಗ ಅಹಂಕಾರಗಳು ಕರಗಿ ಪ್ರಶ್ನೆಗಳು ಸತ್ತು ಕೇವಲ ಶರಣಾಗತಿ ಮಾತ್ರ ಇರಬೇಕು. ಹಾಗಾದ್ರೆ ಮಾತ್ರ ಗುರುವಿನ ಆಶೀರ್ವಾದ, ಕೃಪೆ ಸಿಗ್ತದೆ. ಇಲ್ದಿದ್ರೆ ಕೃಪೆ, ಆಶೀರ್ವಾದ ಎರಡೂ ಸಿಗೋ ಸಾಧ್ಯತೆ ಇಲ್ಲ. ಅದರಿಂದ ಗುರುವನ್ನ ಅಪೇಕ್ಷಿಸೋದು ದೊಡ್ಡದಲ್ಲ, ಗುರು ಸಿಕ್ಕಾಗ ಪೂರ್ತಿ ಶರಣಾಗತಿ ಆಗುವಂಥದ್ದು ಬಹಳ ಮುಖ್ಯ. ಸುಮಾರು 500-600 ವರ್ಷಗಳ ಕೆಳಗೆ ತೆತ್ಸುಗೆನ್ ಅಂತ ಒಬ್ಬ ಜೈನ್ ಸನ್ಯಾಸಿ ಇದ್ದ. ಆತ ಬದುಕಿದ್ದು ಜಪಾನ್ನಲ್ಲಿ. ಅವನಿಗೊಂದು ಆಸೆ ಏನಿತ್ತು ಅಂದ್ರೆ, ಈ ಝೆನ್ ಪಂಥದ ಸೂತ್ರಗಳನ್ನೆಲ್ಲ ಮುದ್ರಿಸಿ ಜನಕ್ಕೆ ಹಂಚಬೇಕು ಅಂತ. ಆಗಿನ ಕಾಲದಲ್ಲಿ ಮುದ್ರಣ ಇರಲಿಲ್ಲ, ಬಹಳ ಕಷ್ಟ ಆಗಿರೋದು. ಮೊದಲು ಅಕ್ಷರಗಳನ್ನ ಬರದ ತುಂಡಿನ ಮೇಲೆ ಬರೀಬೇಕು, ಅವನ್ ಕೆತ್ತಬೇಕು, ಆಮೇಲೆ ಅದನ್ನ ಬಣ್ಣದಲ್ಲಿ ಎದ್ದಿ ಬಟ್ಟೆ ಮೇಲೋ ಕಾಗದದ ಮೇಲೋ ಜೋರಾಗಿ ಒತ್ತಿ ಪ್ರತಿ ತೆಗಿಬೇಕು. ಒಂದೊಂದೇ ಪ್ರತಿ ತೆಗಿಬೇಕು. ಪರಿಶ್ರಮದ ಕೆಲಸ, ತುಂಬಾ ಸಮಯ ತಗೋತಾ ಇತ್ತು. ಆದ್ರೆ ತೆತ್ಸುಗನಿಗೆ ಅದು ಜೀವನದ ಪರಮ ಗುರಿಯಾಗಿತ್ತು. ತಾನು ಕಲಿತಂತ ಝೆನ್ ಸೂತ್ರಗಳನ್ನೆಲ್ಲ ಜನರಿಗೆ ಹಂಚಬೇಕು ಅಂತ. ಅವನೇನ್ ಮಾಡಿದ ಗೊತ್ತಾ? ಸಂತ ಅವನು. ಮನೆ ಮನೆಗೆ ಹೋದ, ಊರಿಂದ ಊರಿಗೆ ಹೋದ, ಹಣ ಕಲೆಕ್ಟ್ ಮಾಡಿದ, ಸೇರಿಸ್ಕೊಂಡ. ಸೂತ್ರ ಪ್ರಿಂಟ್ ಮಾಡ್ಬೇಕಲ್ಲ, ಮಾಡೋದಕ್ಕೆ ಅಷ್ಟು ಖರ್ಚಾಗತ್ತೆ. ಎಲ್ಲ ಹಣ ಸಂಗ್ರಹ ಮಾಡಿ ಇನ್ನೇನು ಸಾಕಷ್ಟು ಆಗಿದೆ ಮುದ್ರಣಕ್ಕೆ ಅಂತ ಅನ್ನೋ ಹೊತ್ತಿಗೆ, Are you still editing your videos like this? Stop. It has over 100 ready-to-use ಆ ಊಜಿ ಅಂತ ನದಿ ಇದೆ, ಅದಕ್ಕೆ ಪ್ರವಾಹ ಬಂದ್ಬಿಡ್ತು. ಏನು ಹುಚ್ಚ ಪ್ರವಾಹ, ನೀರು ಉಕ್ಕಿ ಉಕ್ಕಿ ಅಪಾರ ಜೀವಹಾನಿ, ಪ್ರಾಣಹಾನಿ, ಆಸ್ತಿ ಹಾನಿ ಎಲ್ಲ ಆಗ್ಬಿಟ್ಟು ಮನೆ ಮಠ ಕರ್ಕೊಂಡು ಜನ ನಿರಾಶ್ರಿತರಾಗ್ಬಿಟ್ರು. ಅದನ್ನ ಕಂಡು ತೆತ್ಸುಗೇನ್ ಏನ್ ಮಾಡಿದೆ ಗೊತ್ತಾ? ಏನ್ ಹಣ ಕೂಡಿಸಿಟ್ಟಿದ್ನಲ್ಲ ತಾನು ಸೂತ್ರಗಳನ್ನ ಮುದ್ರಣ ಮಾಡೋದಕ್ಕೆ, ಶಿಷ್ಯರಿಗೆ ಕೊಟ್ಟ. ಎಲ್ಲ ಕೊಟ್ಬಿಡಿ, ಜನರಿಗೆ ಹಂಚ್ಬಿಡಿ, ಗಂಜಿ ಕೇಂದ್ರ ಮಾಡಿ, ಔಷಧಿ ಕೊಡಿ, ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತೆಲ್ಲ ಹಂಚ್ಬಿಟ್ಟ. ಶಿಷ್ಯರಿಗೆ ಬೇಜಾರಾಯ್ತು. ಗುರುವಿನ 10 ವರ್ಷದ ಪ್ರಯತ್ನ ಎಲ್ಲ ವಿಫಲ ಆಯ್ತಲ್ಲ, ಮುದ್ರಣ ಮಾಡೋಕ್ ಆಗ್ಲಿಲ್ಲ ಅಂತ. ಅದ್ರ ಗುರು ಮಾತ್ರ ಸಂತೋಷವಾಗಿ ಇದ್ದ ತೆತ್ಸುಗೇನು. ಮತ್ತೆ ತನ್ನ ಪ್ರಯತ್ನ ಶುರು ಮಾಡಿದ. ಈಗ ವಯಸ್ಸಾಗಿದೆ ಅವನಿಗೆ. ಮುಂದೆ 15 ವರ್ಷ ಊರಿಂದ ಊರಿಗೆ ಹೋದ, ಮನೆ ಹೋಗಿ ಸೂತ್ರ ಪ್ರಿಂಟ್ ಮಾಡ್ತೇನೆ, ದುಡ್ಡು ಕೊಡಿ, ಸಹಕಾರ ಮಾಡಿ ಅಂತ ಹೇಳಿ. 15 ವರ್ಷ ಆದ್ಮೇಲೆ ಮುದ್ರಣಕ್ಕೆ ಆಗುವಷ್ಟು ದುಡ್ಡು ಆಯ್ತು ಅಂತ ಅನ್ನಿಸ್ತು. ಕೈ ಹಾಕಬೇಕು ಅನ್ನೋ ಹೊತ್ತಿಗೆ ಕ್ಯೋಟೋ ಅನ್ನೋ ಪ್ರದೇಶದಲ್ಲಿ ಈ ಹಳದಿ ಜ್ವರ ಬಂದ್ಬಿಡ್ತು. ಯೆಲ್ಲೋ ಫೀವರ್ ಅಂತಿದ್ರು ಅವಾಗ. ಬಂದ್ರೆ ಊರೇ ಖಾಲಿ ಆಗ್ಬಿಡ್ಬೇಕು, ಅಷ್ಟು ಜನ ಸಾಯ್ತಾ ಇದ್ರು. ಏನು ಮನೆಯಲ್ಲಿ ಹೆಣ ತೆಗಿಯೋಕೆ ಯಾರಿಲ್ಲ, ಊರೇ ಸ್ಮಶಾನ ಆಗ್ಬಿಡ್ತು. ತೆತ್ಸುಗನ್ ಏನ್ ಮಾಡಿದ ಗೊತ್ತಾ? ಒಂದು ಕ್ಷಣ ಕೂಡ ವಿಚಾರ ಮಾಡ್ಲಿಲ್ಲ. ತನ್ನ ದುಡ್ಡನ್ನು ಮತ್ತೆ ಶಿಷ್ಯರಿಗೆ ಕೊಟ್ಟ.
ಜನರನ್ನು ಪಾರು ಮಾಡಿ ಔಷಧಿ ಕೊಡಿಸಿ ಕರ್ಕೊಂಡೋಗಿ ಇದು ಭಗವಂತನ ಸೇವೆ, ಇದಕ್ಕಿಂತ ದೊಡ್ಡ ಸೇವೆ ಬೇಕೇ ಅಂತ ಕೊಟ್ಬಿಟ್ಟ. ಶಿಷ್ಯರಿಗೆ ಮತ್ತೆ ದುಃಖ ಆಯ್ತು, ಗುರುವಿನ ಆಸೆ ಈಡೇರಲಿಲ್ಲಲ್ಲ ಅಂತ. ಅತ್ಯಂತ ಇಳಿ ವಯಸ್ಸಿನಲ್ಲಿ ಮತ್ತೆ ತೆತ್ಸುಗೆಯನ್ನು ಶುರು ಮಾಡಿದ. 3ನೇ ಬಾರಿ 10 ವರ್ಷ ಹೋಗಿ 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 ಹಣ ಸಂಗ್ರಹ ಮಾಡಿದ. ಈ ಸಲ ದುಡ್ಡು ಬಂತು, ಮುದ್ರಣ ಮಾಡಿದ. ಮರದ ಅಚ್ಚೆಗಳಿಂದ ಆದಂತಹ ಮುದ್ರಣ, ತುಂಬಾ ಸುಂದರವಾದಂತಹ ಮುದ್ರಣ. ಅವನು ಆಗಿನ ಕಾಲಕ್ಕೆ ಕಲ್ಪಿಸ್ಕೋಬೇಕು ಕೇಳುಗ, ಆಗಿನ ಕಾಲಕ್ಕೆ 7,000 ಪ್ರತಿಗಳನ್ನ ಮಾಡಿ ಪುಸ್ತಕದ ಹಾಗೆ ಬೈಂಡ್ ಮಾಡಿ ಹಂಚಿದ್ನಂತೆ. ಆ ಜೈನ ಸೂತ್ರಗಳನ್ನ ಮೊಟ್ಟ ಮೊದಲು ಮಾಡಿದವನು ತೆತ್ಸುಗೆನ್. ಇವತ್ತಿಗೂ ಕೂಡ ತಾವು ಜಪಾನಕ್ಕೆ ಹೋದ್ರೆ ಕ್ಯೂಟೋ ಅಂತ ಪ್ಲೇಸ್ನಲ್ಲಿ ಆ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಆಗಿನ ಕಾಲದ ಮುದ್ರಣಗಳನ್ನ. ಜಪಾನ್ನಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ತೆತ್ಸುಗೆನ್ ಬಗ್ಗೆ. ಏನ್ ಗೊತ್ತೇ, ತೆತ್ಸುಗೆನ್ ಸೂತ್ರಗಳನ್ನ 1 ಬಾರಿ ಮುದ್ರಣ ಮಾಡಲಿಲ್ಲ, 3 ಬಾರಿ ಮುದ್ರಣ ಮಾಡಿದ ಅಂತ. ಆದ್ರೆ ಮೊದಲಿನ 2 ಮುದ್ರಣಗಳು ಕಾಗದದ ಮೇಲಿಲ್ಲ, ಜನರ ಹೃದಯದಲ್ಲಿ ಮುದ್ರಿತ ಆಗಿದ್ದಾವೆ. ಕೊನೆಯ ಮುದ್ರಣ ಮಾತ್ರ ಕಾಗದ ಮೇಲಿದೆ ಅಂತ. ಅದೊಂದೇ ಜನರಿಗೆ ಕಾಣಕ್ ಸಿಗೋದು. ಇದೊಂದು ಬಹಳ ಮುಖ್ಯ. ಆ ಸೂತ್ರಗಳನ್ನ ಪ್ರಕಟಿಸಿದಂತಹ ತೆತ್ಸುಗೆನ್ ಯಾವತ್ತು 7,000 ಮುದ್ರಣಗಳನ್ನ ಹಂಚಿದನೋ, ಮರುದಿವಸ ಎಲ್ಲಿ ಹೋದ್ನೋ ಗೊತ್ತಾಗ್ಲಿಲ್ಲ. ಕಾಡಿಗೆ ಹೋದ, ಸೇರ್ಕೊಂಡ್ಬಿಟ್ಟ. ಮುಂದೆ ಅವನ ಮುಖ ಯಾರೂ ಕಾಣ್ಲಿಲ್ಲ. ಇದು ನನಗೆ ಅದ್ಭುತ ಅನಿಸೋದು. ತಾನು ಅತ್ಯಂತ ಶ್ರೇಷ್ಠ ಅಂತ ನಂಬಿದಂಥ ಒಂದು ದೊಡ್ಡ ಗುಣಕ್ಕೋಸ್ಕರ, ಆ ತತ್ವ ಸಾಧನೆಗೋಸ್ಕರ ಒಬ್ಬ ಮನುಷ್ಯ ಇಡೀ ಜೀವಮಾನವನ್ನು ಒತ್ತೆ ಇಡ್ತಾನಲ್ಲ. ಆ ಜೈನ ಧರ್ಮದ ಸೂತ್ರಗಳನ್ನು ಹರಡಬೇಕು ಅಂತ ಹೋದಂತ ಮನುಷ್ಯ ಹುಡುಕಾಡಿ ತಂದು ತನ್ನ 30-40 ವರ್ಷದ ಜೀವನವನ್ನು ತೆಗಿತಾನಲ್ಲ. ಇದು ಜೀವನ ಸಾಧನೆ ಅಂತ ಕರೆಯೋದು. ಯಾವುದಾದ್ರೂ ಒಂದು ಘನತತ್ವಕ್ಕೆ ನಂಬಿಕೊಂಡಾಗ ಅದಕ್ಕೆ ಜೀವವನ್ನು ತೆತ್ತು ಬದುಕುವಂತಹದ್ದು ಆದರ್ಶ. ಇವತ್ತು ಆ ಜೈನ್ ಸಂತ ತೆತ್ಸುಗೆನ ಯಾಕೆ ನೆನೆಸ್ತೇವೆ ಹೇಳಿ ನಾವು? ನೆನೆಸಿದ ಬರೀ ಸೂತ್ರ ಇದಾವೆ ಅಂತಲ್ಲ, ಆ ಸೂತ್ರಕ್ಕೋಸ್ಕರ ಮಾಡಿದಂಥ ತ್ಯಾಗ, ಅದರ ಮೂಲಕ ಸಮಾಜ ಸೇವೆ, ಇದು ಬಹಳ ಮುಖ್ಯ ಆಗತ್ತೆ. ಸೂತ್ರದಂತ ಕಾಗದ ಪತ್ರಗಳನ್ನು ಎಷ್ಟು ಜನ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಮಾಡಿದಂಥ ಕಾರ್ಯ ಜನಮಾನಸದಲ್ಲಿ ಯಾವಾಗಲೂ ಅಚ್ಚಳಿಯದೆ ಉಳಿಯುವಂತಹದ್ದು. ಜಗತ್ತಿನಲ್ಲಿ ನೋಡುವಾಗ ಕ್ರೌರ್ಯ ತಾನಾಗಿ ವಿಜೃಂಭಿಸ್ತಾ ಇದೆಯಲ್ಲ, ನೋಡಿದಾಗ ಸಂಕಟ ಆಗೋಲ್ವಾ? ನಮ್ಮ ಮನಸ್ಸಿನಲ್ಲಿದ್ದಂಥ ಕರುಣೆ, ದಯೆ, ಪ್ರೀತಿ ಒಣಗಿ ಹೋಗ್ತಾ ಇದ್ದಾವ. ಹೀಗೆ ನೆನೆಸ್ಕೊಂಡಾಗ ಸಂತ ಏಕನಾಥರ ನೆನಪಾಯ್ತು. ಮಹಾರಾಷ್ಟ್ರದ ದೊಡ್ಡ ಸಂತ ಏಕನಾಥರು. ದಯೆಯ ಪ್ರತಿರೂಪ ಆಗಿದ್ದಂಥವ್ರು ಏಕನಾಥರು. ಪ್ರೀತಿ ಜ್ಞಾನಗಳ ಸಂಗಮ ಅವರು. ಒಂದ್ ದಿವಸ ಸ್ನಾನಕ್ಕೆ ಹೋಗಿದ್ದಾರೆ, ಬೆಳಗ್ಗೆ ನದಿಗೆ ಹೋಗಿ ಸ್ನಾನಕ್ಕೆ ಒಳಗಡೆ ಹೋಗಿದ್ದಾರೆ. ಸ್ವಲ್ಪ ನೀರಲ್ಲಿ, ನದಿ ಪಕ್ಕದಲ್ಲಿ ಒಂದು ದೊಡ್ಡ ಮರದ ಒಂದು ಕೊಂಬೆ ಹೀಗೆ ನೀರಲ್ಲಿ ಚಾಚಿಕೊಂಡಿದೆ. ಇವರು 2 ಮುಳುಗ್ ಹಾಕಿದ್ರು. 3ನೇ ಮುಳುಗ್ ಹಾಕುವ ಹೊತ್ತಿಗೆ ಟಪ್ ಅಂತೇನೋ ಬಿದ್ದಂಗಾಯ್ತು. ಮುಂದೆ ಏನು ಅಂತ ನೋಡ್ತಾರೆ, ಆ ಕೊಂಬೆ ಮೇಲಿರುವಂತ ಒಂದು ಚೇಳು ಟಪ್ ಅಂತ ನೀರಲ್ಲಿ ಬಿತ್ತು. ಚೇಳಿಗೆ ಈಜೋಗ್ ಬರಲ್ಲ, ಮುಳುಗ್ ಹೋಗ್ತದೆ. ಅದು ಒದ್ದಾಡ್ತಾ ಇತ್ತು. ಇವರು ದಯೆ ಅಂತ ಹೇಳಿದ್ನಲ್ಲ, ಏಕನಾಥರ ದಯೆಗೆ ಅವರೇ ಸಮ. ಪಾಪ ಚೇಳು ಸತ್ತೋಗುತ್ತಲ್ಲ ಅಂತ ನೋಡಿದ್ರು. ಏನೂ ಇಲ್ಲ ಕೈಯಲ್ಲಿ, ಪಾತ್ರೆ ಇಲ್ಲ, ಏನೂ ಇಲ್ಲ. ಹೇಗಪ್ಪ ಪಾರ್ ಮಾಡೋದು, ಸತ್ತೋಗ್ಬಿಡುತ್ತಲ್ಲ ಇದು ಅಂತೇನ್ ಮಾಡ್ಕೊಂಡು ತಮ್ಮ ಬಲಗೈಯನ್ನ ಚಾಚಿ ಚೇಳನ್ನ ಕೈಯಲ್ಲಿ ತಗೊಂಡ್ರು. ದಂಡೆ ಮೇಲೆ ಬಿಟ್ಟು ಬರ್ಬೇಕು ಅಂತ. ಮೊದಲೇ ಗಾಬರಿ ಆಗಿದ್ದು, ಜೀವಕ್ಕೆ ತಡಬಡಿಸ್ತಾ ಇರುವಂತ ಚೇಳು ಅಂಗೈ ಸಿಕ್ಕ ತಕ್ಷಣ ಚಕ್ ಅಂತ ಕಚ್ಚಿಬಿಡ್ತು. ಅಯ್ಯೋ ಅಂತ ಜಾಡಿಸ್ಕೊಡ್ರು ಇವರು. ಮತ್ತೆ ನೀರಲ್ಲಿ ಬಿತ್ತು, ಮತ್ತೆ ಮುಳುಗ್ತಾ ಇತ್ತು. ಅಯ್ಯೋ ಪಾಪ ಮತ್ತೆ ಮುಳುಗ್ತದಲ್ಲ ಇದು ಒಂದು ಮತ್ತೆ ಕೈ ಹಾಕಿದ್ರು, ಮತ್ತೆ ಎತ್ಕೊಂಡು ಮತ್ತೆ ಕಚ್ಚುತ್ತದು. ಅದು ಕಚ್ಚತದೆ, ಇವ್ರು ಬಿಡ್ತಾನೆ ಇಲ್ಲ. ಕೊನೆಗೆ ಏನಾದ್ರೂ ಆಗ್ಲಿ ಅಂತ ಗಟ್ಟಿ ಕೈ ಹಿಡ್ಕೊಂಡು ಅದನ್ನ ಕೈ ಮೇಲೆ ತಗೊಂಡ್ರು. ಅದು ಕಚ್ಚತಾನೇ ಇತ್ತು 3-4 ಸಲ. ಹಾಗೆ ದಂಡೆಗೆ ಬಂದು ನೆಲದ ಮೇಲೆ ಬಿಟ್ಟರು, ಅದು ಹೋಯ್ತು. ಅಲ್ಲೊಬ್ರು ಕೂತು ಪೂಜೆ ಮಾಡ್ತಾ ಇದ್ರು ನದಿ ದಂಡೆ ಮೇಲೆ. ಅವ್ರಂದ್ರು, ಏಕನಾಥ್ರೆ ನಿಮ್ಗೆ ಏನ್ ಅರಳುಮರಳಾಗಿದೆಯಾ, ಬುದ್ಧಿ ಇದೆಯಾ, ಜ್ಞಾನಿಗಳು ನೀವು? ಆ ಚೇಳನ್ ತಂದ್ ಬಿಡ್ತೀರಲ್ರಿ, ಹೇಗೂ ಸತ್ತು ಹೋಗ್ತಿತ್ತು, ಒಳ್ಳೇದಾಗ್ತಿತ್ತು. ನೀರಲ್ಲಿ ಬಿದ್ದದು ಕೆಟ್ಟ ಜೀವ, ಕಚ್ಚೋದೇ ಕೆಲಸ ಆದ್ರದ್ದು. ಅದನ್ನೇ ತಂದ್ಬಿಟ್ರಿ. ನೋಡ್ತಾ ಇದ್ದೆ ನಿಮ್ಮನ್ನ 3 ಸಲ 4 ಸಲ ಕಚ್ಚಿಸ್ಕೊಂಡ್ರಿ, ತಂದು ಬಿಟ್ರಿ ದಂಡೆ ಮೇಲೆ. ಅದನ್ನ ಹುಚ್ಚಲ್ವಾ ನಿಮಗೆ? ಏಕನಾಥರನ್ನ ಕೇಳ್ತಾರೆ, ಕಚ್ಚೋದು ಅದರ ಸ್ವಭಾವ ಸ್ವಾಮಿ, ಉಳಿಸೋದು ನನ್ನ ಸ್ವಭಾವ. ಕಚ್ಚೋ ಸ್ವಭಾವ ಅದು ಬಿಡ್ಲಿಲ್ಲ ಅಂತ ಉಳಿಸೋ ಸ್ವಭಾವ ನಾನ್ ಬಿಡ್ಬೇಕಾ? ಆದ್ರಿಂದ ಅದು ಕಚ್ಚೋ ಪ್ರಾಣಿ ಕಚ್ಚಲಿ, ಉಳಿಸೋ ಮನಸ್ಸು ನನಗಿದೆ, ಉಳಿಸ್ತೀನಿ ಅಂತ. ಇದು ನನಗೆ ಜೀವನಕ್ಕೊಂದು ದೊಡ್ಡ ಪಾಠ ಆದಂತಹದ್ದು. ಜಗತ್ತಲ್ಲಿ ನಾವಂತೀವಿ ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಕ್ರೂರಿಗಳಿದ್ದಾರೆ ಅಂತ. ಅವ್ರು ಏನೇ ಆಗಿರ್ಲಿಪ್ಪ, ನಿಮ್ಮ ಮನಸ್ಸಿನ ಕರುಣೆ ಯಾಕೆ ಒಣಗಿಸ್ಕೋತೀರಿ?
ನಿಮ್ ಮನಸ್ಸಿರುತ್ತ ದಯೆಯನ್ನು ಯಾಕೆ ಒಣಗಿಸ್ಕೋತೀರಿ? ಎಲ್ಲಿ ದಯೆ, ಎಲ್ಲಿ ಕರುಣೆ, ಎಲ್ಲಿ ಪ್ರೀತಿ, ಅನುಕಂಪ ಇಲ್ವೋ ಅಲ್ಲಿ ಏನೂ ಬೆಳೆಯೋದು ಸಾಧ್ಯ ಇಲ್ಲ. ಮನಸ್ಸು ಮರುಭೂಮಿ ಮಾಡ್ಕೊಳ್ಳೋದು ಬೇಡ. ನಾವು ಏಕನಾಥರ ಹಾಗೆ ಚೇಳು ಕಡಿಸ್ಕೊಳ್ಳಕ್ ಆಗದೆ ಹೋದ್ರು ಕೂಡ ಮತ್ತೊಬ್ಬರ ಕಟಿಕಿ ಮಾತು, ಒರಟು ಮಾತು, ಚಿಂತೆ ಅಷ್ಟು ದುಃಖ ಪಡಬೇಡಿ. ಒರಟು ಮಾತಾಡೋದು ಅವ್ರ ಸ್ವಭಾವ, ನಗೋದು ನಮ್ ಸ್ವಭಾವ. आज एक लेडी आई मेरे पास, 8 साल से डायबिटिक है, जिसके लिए मेटफॉर्मिन 1000 mg ले रही हैं दिन में 2 बार। खाना काफी सोच समझ के खाती हैं, रोज वॉक करती हैं। डॉक्टर ने कहा उनसे कि डायबिटीज कंट्रोल्ड है। HbA1c 7.8 है। 7.8 ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹಾಡಿದ್ರು. ಗುಂಡಪ್ಪನವರು ಅಂತೂ ಇನ್ನೂ ಚಂದ ಹೇಳ್ಬಿಟ್ರು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣನೇನು ಮಂಕುತಿಮ್ಮ ಅಂತ. ನಂಬಿದ್ರೆ ಪೂರ್ತಿ ನಂಬಬೇಕು, ಇದ್ರೆ ಪೂರ್ತಿ ನಂಬಲ್ಲ ಅನ್ಬೇಕು. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ನಂಬಲೇ ಇಲ್ಲ, ದೇವರಿದ್ದಾನೆ ಅಂತ ನಂಬಲಿಲ್ಲ, ನಾನೇ ದೇವರು ಅನ್ಕೊಂಡಿದ್ದ ಅವನು. ಗಟ್ಟಿಯಾಗಿ ನಂಬ್ಕೊಂಡಿದ್ದ ದೇವರಿಲ್ಲ ಅಂತ. ನಂಬಿದನು ಪ್ರಹ್ಲಾದ, ಅವನ ಮಗ ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ದೋ ಅಷ್ಟೇ ಗಟ್ಟಿಯಾಗಿ ಭಗವಂತ ಇದ್ದಾನೆ ಅಂತ ನಂಬಿದವನು ಪ್ರಹ್ಲಾದ. ಇಬ್ರಿಗೇನಾಯ್ತು? ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು. ಕಂಬದಿಂದ ಬಂದು ಹಿರಣ್ಯಕಶಿಪುಗೆ ದರ್ಶನ ಕೊಟ್ಟ ಭಗವಂತ ಸಾಕ್ಷಾತ್ ರೂಪಿನಿಂದ ಪ್ರಹ್ಲಾದನ ದರ್ಶನ ಕೊಟ್ಟ. ಇಬ್ರಿಗೂ ದರ್ಶನ ಆಯ್ತು. ನಮ್ಮ ಹಣೆ ಬಾರ ಏನು? ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ನಂಬ್ತೀಯ ನಂಬಲ್ಲ. ಒಳ್ಳೇದಾದಾಗ ದೇವರಿದ್ದಾನೆ ಅನ್ನೋದು, ತೊಂದರೆ ಆದ ತಕ್ಷಣ ದೇವರಿಗೆ ಕಣ್ಣಿಲ್ಲ ಮೂಗಿಲ್ಲ, ಅವ್ನು ದೇವರೇ ಇಲ್ಲ ಅಂತ ಅನ್ನೋದು. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಅವ್ರಿಗೆಲ್ಲ ಚೆನ್ನಾಗಾಯ್ತಪ್ಪ, ನೀನ್ ಹೇಗಿದ್ದೀಯ ಅಂದ್ರೆ ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅಂಟಿನಲ್ಲಿ ಸಿಕ್ಕಾಕೊಂಡಂತ ಒಂದು ನೊಣ ಹಾರ್ತದೆ, ಪಟಪಟ ರೆಕ್ಕೆ ಪಡ್ಕೊಳ್ತದೆ, ಅಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಈ ನಂಬಿಕೆ ಅನ್ಕೊಂಡಾಗ ನನಗೊಂದು ಭಾಗವತದ ಕಥೆ ನೆನಪಾಗ್ತದೆ. ಅದ್ಭುತ ಕಥೆ ಅದು. ಒಂದು ಹಳ್ಳಿ, ಅಲ್ಲೊಬ್ರು ಪುರೋಹಿತರು, ಪಂಡಿತರು, ದಿನ ಸಾಯಂಕಾಲ ಪ್ರವಚನ ಮಾಡೋರು. ಸಾಕಷ್ಟು ಜನ ಬಂದು ಕೂಡ್ತಿದ್ರು, ಸುತ್ತಮುತ್ತಲ ಹಳ್ಳಿಯ ಜನ ಬಂದು ಕೂಡೋರು, ಅದ್ಭುತ ಪಾಠ ಮಾಡೋರು, ಕತೆ ಹೇಳೋರು. ಅಲ್ಲಿ ಹೇಳಿದಂತೆ ನಂಬಬೇಕು ದೇವ್ರನ್ನ, ನಂಬಿದ್ರೆ ಏನ್ ಬೇಕಾದ್ರೂ ಆಗ್ತದೆ ಅಂತ ಹೇಳಿದ್ರು. ಆ ಹಳ್ಳಿ ಪರಿಸ್ಥಿತಿ ಹೇಗೆ ಅಂದ್ರೆ, ನದಿ ಆ ಹಳ್ಳಿಯನ್ನು ಸುತ್ತುವರೆದು ಬಿಡ್ತದೆ. ಮಳೆ ಬಂದಾಗ, ಮಳೆಗಾಲ ಬಂದಾಗ ಸುತ್ತು ಬಿಡ್ತದೆ. ಈ ಹಳ್ಳಿ ನಡುಗಡ್ಡೆ ಆದಂಗೆ ಆಗ್ಬಿಡ್ತದೆ. ಆ ನದಿ ನೀರು ಇಳಿಯೋ ತನಕನೂ ಸೇತುವೆ ಬಳಸೋಕ್ಕಾಗಲ್ಲ. ಒಂದ್ 4-5 ದಿವಸ ಹೊರಗಿನ ಸಾಮಾನು ಏನು ಬರಲ್ಲ. ಹಾಗಾಯ್ತು. ಮಳೆಗಾಲ ಜೋರಾಗಿ ಬಂತು, ಹಳ್ಳಿ ನಡುಗಡ್ಡೆ ಆದಂಗಾಯ್ತು. ಪಂಡಿತರಂದ್ರು ಇನ್ನು 4-5 ದಿವಸ ನಮಗೆ ಹಾಲು ಮೊಸರು ಸಿಗಲ್ಲ, ಹಾಗೆ ಬದುಕಬೇಕು ಅನ್ಕೊಂಡ್ರು. ಆದ್ರೆ ಆಶ್ಚರ್ಯ, ಹಾಲು ಮಾರೋಳು ಬಂದೇ ಬಿಟ್ಲು. ಇವ್ರಂದ್ರು ಹೇಗ್ ಬಂದೆ ನೀನು? ನದಿ ಬಹಳ ತುಂಬ ಹರಿತಾ ಇದೆಯಲ್ಲ, ನಾವು ಬರಲ್ಲ ಈಗ, ಹೇಗ್ ಬಂದೆ ನೀನು ಅಂತ. ನಾವೇ ಯಾಕೆ ಬೇಕು ಸರ್ ನನಗೆ ಅನ್ಲಕ್ಕೆ, ಮತ್ತೆ ಹೇಗ್ ಬಂದೆ ನೀನು? ನೀವೇ ಹೇಳಿದ್ರಲ್ವಾ ದೇವರಲ್ಲಿ ನಂಬಿಕೆ ಇದ್ರೆ ದೇವ್ರು ನಂಬಿಕೋ, ಏನ್ ಬೇಕಾದ್ರೂ ಆಗ್ತದೆ ಅಂದ್ರಿ. ನೋಡೇ ಬಿಡೋಣ, ನಾನೇನ್ ಮಾಡಿದೆ, ತಲೆ ಮೇಲೆ ಬುಟ್ಟಿಯಲ್ಲಿ ಹಾಲು ಮೊಸರು ಎಲ್ಲ ಇಟ್ಕೊಂಡೆ, ನದಿ ಹತ್ರ ಬಂದೆ, ಕಣ್ ಮುಚ್ಕೊಂಡೆ, ನಾರಾಯಣ ನಾರಾಯಣ ಅನ್ಕೊಂಡು ನಂಬಟ್ಟೆ ನೀರ್ ಮೇಲೆ ನಡ್ಕೊಂಡು ಅಂತ. ಇವ್ರಂದ್ರು ಎಲ್ಲ ಇವನ ನೀರ್ ಮೇಲೆ ನಡ್ಕೊಂಡ್ ಬಂದ್ಯಾ ನೀನು, ಮುಣಗ್ಲಿಲ್ವಾ? ಅದೇ ಮುಣಗ್ತಾರ ಸ್ವಾಮಿ, ನೀವೇ ಹೇಳಿದ್ರಲ್ವಾ ನಂಬಿಕೆ ಇದ್ರೆ ಏನು ಆಗ್ತದೆ ಅಂತ. ಈ ವಾಪಸ್ ಹಂಗೆ ಹೋಗ್ತೀಯ ನೀನು? ಹಂಗೆ ಹೋಗ್ತೀನಿ ವಾಪಸ್ಸು, ಅಲ್ಲಿ ಹೋಗ್ತೀನಿ, ನಾರಾಯಣ ನಾರಾಯಣ ಅನ್ಕೊಂಡು ನೀರ್ ಮೇಲೆ ನಡ್ಕೊಂಡು ಹೋಗ್ತೀನಿ ಅಂದ್ಲು. ನಾನು ಬರ್ತೀನಿ ಇರು ನಿನ್ ಜೊತೆಗೆ ಅಂದ್ರು ಪಂಡಿತರು. ಇವ್ರು ಹೋದ್ರಂತಕ್ಕೆ ಜೊತೆಗೆ. ಹೋಗ್ಬಿಟ್ಟು ಆಕೆ ಕಣ್ಣು ಮುಚ್ಕೊಂಡ್ಲು, ಹಣೆ ತಲೆ ಮೇಲೆ ಬುಟ್ಟಿ ಇಟ್ಕೊಂಡ್ಲು, ಶ್ರದ್ಧೆಯಿಂದ ನಾರಾಯಣ ನಾರಾಯಣ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ಲಿ ನೀರ್ ಮೇಲೆ. ಇವ್ರಂದ್ರು ನಾನು ಹೇಳಿಕೊಟ್ಟು ವಿದ್ಯೆ ಇದು. ಆಕೆ ಆರಾಮಾಗಿ ನೀರ್ ಮೇಲೆ ಹೋಗ್ತಾಳೆ, ನಾನು ನೋಡ್ಬೇಕಾಗಾದ್ರೆ, ನಾನು ಹೇಳಿದ್ದಾನೆ ಅದು ಅಂತ ಹೇಳಿ ನಾರಾಯಣ ಅಂದ್ರು, ಗುಳ್ಕಂದು ಮುಳುಗಿದ್ರು, ತಿಳ್ಕೊಂಡು ಹೋದ್ರು ಆ ಕಡೆ. ಇವ್ರು ಯಾಕೆ ಮುಳುಗ್ ಹೋದ್ರು? ಇವ್ರಿಗೆ ಹೇಳೋದ್ರಲ್ಲಿ ನಂಬಿಕೆ ಇದೆ ಹೊರತಾಗಿ ದೇವ್ರ ಮೇಲೆ ನಂಬಿಕೆ ಇಲ್ಲ. ಆಕೆಗೆ ದೇವ್ರ ಮೇಲೆ ನಂಬಿಕೆ ಇದೆ. ನಾರಾಯಣ ಅನ್ನೋ ಪದದಲ್ಲಿ ಆಕೆಗೆ ನಂಬಿಕೆ ಅಲ್ಲ, ನಾರಾಯಣನ ಮೇಲೆ ನಂಬಿಕೆ ಇದೆ. ಇವರು ವರ್ಣನೆ ಮಾಡೋದ್ರಲ್ಲಷ್ಟೇ ನಂಬಿಕೆ. ಅದಕ್ಕೆ ಗುಂಡಪ್ಪ ಹೇಳಿದ್ದು ಬಹಳ ಚೆನ್ನಾಗಿ, ನಂಬಿದ್ರೆ ಪೂರ್ತಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ನನ್ನ ನಂಬಿಕೆ ಎಷ್ಟು ಗಟ್ಟಿಯಾಗಿರ್ಬೇಕು ಅಂದ್ರೆ ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡುತ್ತೆ ನಂಬಿಕೆ. ಏನೂ ಆಗದೇ ಇರುವಂತ ಹತಾಶ ಪರಿಸ್ಥಿತಿಯಲ್ಲಿ ನಂಬಿಕೆ ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿ ಅದ್ಭುತ ಕೆಲಸ ಮಾಡ್ತದೆ. ನಾವು ಸಾಕಷ್ಟು ಜನ ನೋಡಿದ್ದೀವಿ, ನನಗೆ ಆಗೋಲ್ಲ ಕೆಲಸ ಅಂತ ಕೂತಾಗ ಯಾರು ಹೇಳ್ತಾರೆ, ನಿನ್ ಆಗುತ್ತೋ, ನಿನ್ ಭವಿಷ್ಯದಲ್ಲಿ ಇದೆ, ಇದು ಭವಿಷ್ಯ ಮುಖ್ಯ ಅಲ್ಲ, ಅದು ನಿನ್ ಭವಿಷ್ಯದಲ್ಲಿ ಇದೆ, ನಿನ್ಗಾಗತ್ತೆ ಅಂದಾಗ ಹೌದಾ ಆಗತ್ತೆ, ಹಾಗಾದ್ರೆ ನಂಬಿಕೊಂಡ್ರೆ ಶಕ್ತಿ ಬರ್ತದೆ, ನಂಬ್ಕೊಳ್ಳದೆ ಹೋದ್ರೆ ಯಾವ ಶಕ್ತಿನೂ ಬರೋಲ್ಲ. ಆದ್ರಿಂದ ಭಾಗವತದ ಕಥೆ ನನಗೆ ಬಹಳ ಮುಖ್ಯವಾದ ಹೇಳೋದಂದ್ರೆ, ನಂಬಿಕೆ ಇದೆ ಅಂತ ತೋರ್ಸೋಕ್ ಹೋಗ್ಬೇಡಿ, ನಂಬಿ ಬದುಕಿದಾಗ ಜೀವನ ಸ್ವಲ್ಪ ಹಗರ ಆಗ್ತದೆ. ಈ ಮದುವೆ ಅಂದ್ರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕಾಗಿರೋದು.
ಆ ಪದ ವಿವಾಹ ಅಂತ ಬಂದಿರೋದೇ ವಿವಾಹ ಅನ್ನೋ ಪದದಿಂದ ಬಂದದ್ದು. ವಿ ಫ್ಲೋಟ್ ಟುಗೆದರ್, ಜೊತೆ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಮದುವೆ ಆಗುವಾಗ ನಾವು ಜೊತೆಯಾಗಿ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದ್ಸಲ ತೀರ್ಮಾನ ಗಟ್ಟಿ ಆಗಿದ್ರೆ ಕಲ್ಪನೆ ಯಾಕೆ ಬರ್ತದೆ ಡಿವೋರ್ಸದ್ದು? ಡಿವೋರ್ಸ್ ಪದಾನೇ ತೊಟ್ಟದು ತಪ್ಪದು. ಅಂದ್ರೆ ಐ ಡೋಂಟ್ ಎಗ್ರಿ ಅಂತ. ಡಿವೋರ್ಸ್ ಅಂದ್ರೆ ಐ ಡೋಂಟ್ ಎಗ್ರಿ, ಐ ಡಿವೋರ್ಸ್ ಫ್ರಮ್ ದಿ ಐಡಿಯಾ ಅಂತೀವಿ. ಅಂತ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಂಗಾಯ್ತು. ವಿವಾಹ ಎಲ್ಲಿ ಬಂತು ಅಲ್ಲಿ? ಮೂಲ ಕಾರಣ ನಾನ್ ಸರಿ, ನಾನ್ ಯಾಕೆ ಮಾಡ್ಬೇಕು, ನೀನ್ ಯಾಕೆ ಮಾಡ್ಬೇಕು ಅಂತ. ನಾನು ಅನ್ನೋದು ಪ್ರಮುಖ ಆದಾಗ ಡಿವೋರ್ಸ್ ಬರುತ್ತೆ. ನಾವು ಅಂದಾಗ ವಿವಾಹ ಗಟ್ಟಿ ಆಗ್ತದೆ. ಈಗ ಏನಾಗಿದೆ ಗೊತ್ತಾ, ಮೊಬೈಲ್ ಬಂದದ್ದು ನಾವು ಸಣ್ಣವ್ರದಾಗ ಹಾಡು ಕೇಳ್ತಿದ್ವಿ, ನನ್ನೇ ಮೊನ್ನೆ ಬಚ್ಚೆ ತೇರಿ ಮುಟ್ಟಿ ಮೇ ಕ್ಯಾ ಹೇ ಅಂತ. ಈಗ ಇಡೀ ಜಗತ್ತೇ ನನ್ನ ಕೈಯಲ್ಲಿ ಬಂದ್ಬಿಟ್ಟಿದೆ. ಮೊಬೈಲ್ ಒಂದಿದ್ರೆ ಸಾಕಿ ಇನ್ನೇನು ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಅಮೆರಿಕಾದಲ್ಲಿದ್ದಾಗ ಹುಡುಗ ಹೇಳ್ತಿದ್ದ, ಐ ಕ್ಯಾನ್ ಲೀವ್ ಮೈ ವೈಫ್ ಬಟ್ ಐ ಕಾಂಟ್ ಲೀವ್ ಮೈ ಮೊಬೈಲ್ ಅಂತ. ಅಂದ್ರೆ ಮೊಬೈಲ್ ಬಹಳ ಮುಖ್ಯ ಆಯ್ತು ಆತನಿಗೆ. ಇವೆಲ್ಲ ವಸ್ತುಗಳೇ. ಮತ್ತೆ ನಾನು ಅಲ್ಲಿಗೆ ಬರಬೇಕು. ವಸ್ತು ಬೇರೆ, ಜೀವ ಬೇರೆ. ವಸ್ತುವಿಗೆ ಒಂದು ತಾತ್ಕಾಲಿಕ ಪ್ರಜ್ಞೆ ಇದೆ, ಅಷ್ಟೇ ಹೊತ್ತು ಇರೋದಂಥದ್ದು. ಎಂತ ಒಳ್ಳೆ ಮೊಬೈಲ್ ತಗೊಳ್ಳಿ, ನೀವು ಒಳ್ಳೆ ಕಾರ್ ತಗೊಳ್ಳಿ, 3 ವರ್ಷ ಆದ್ಮೇಲೆ ಸಾಕು ಅನ್ಸ್ಬಿಡುತ್ತೆ. ಚೇಂಜ್ ಮಾಡೋಣ, ಕಾರ್ ಸಾಕು, ಮೊಬೈಲ್ ಚೇಂಜ್ ಮಾಡೋಣ ಅನ್ಸುತ್ತೆ. ಅದು ಪ್ರೀತಿ ಹಾಗಲ್ಲ. ಪ್ರೀತಿ ಇದ್ರೆ 80 ವರ್ಷ ಆದ್ರೂ ಸಂಭ್ರಮದಿಂದ ಬದುಕಿದವ್ರನ್ನ ಕಂಡಿದ್ದೇನೆ ನಾನು. ಅಂದ್ರೆ ದಿನ ಕಳೆದ ಹಾಗೆ ಸಾಮಾನ್ಯ ಹುಣಸೆ ಹಣ್ಣಿನ ಎಕ್ಸಾಂಪಲ್ ಕೊಡ್ತಾರೆ, ಹಳೇದಾದಷ್ಟು ಹುಳಿ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಪ್ರೀತಿ ಕೂಡ ಹಾಗಾಗ್ಬೇಕು. ವಸ್ತು ಅಂತ ತಿಳ್ಕೊಂಡಾಗ ಅದರ ಆಯುಷ್ಯ ತುಂಬಾ ಕಮ್ಮಿ, ಅಲ್ಪಾಯುಷ್ಯ. ಅದು ಪ್ರೀತಿ ಅನ್ಕೊಂಡಾಗ ದೀರ್ಘಾಯುಷ್ಯ ಆಗ್ತದೆ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ಬೇಕಾದದ್ದು, ಪ್ರೀತಿ ಸಂಗಾತಿಯನ್ನು ಹುಡುಕೊಳ್ಳೋದು ಅದು ವಸ್ತು ಅಲ್ಲ, ಒಂದು ಹುಡುಗಿ ವಸ್ತು ಅಲ್ಲ, ಹುಡುಗ ವಸ್ತು ಅಲ್ಲ. ಅದೊಂದು ಪ್ರೀತಿಯ ಸಂಕೇತ. ಅದು ಎಷ್ಟು ವರ್ಷ ಬೆಳೆಸ್ತೀರೋ ಅಷ್ಟು ವರ್ಷ ಬೆಳ್ಕೊಂಡಿರುತ್ತೆ. मैंने भी पहले अफर्मेशंस तो बहुत ट्राई किए पर कभी कोई रिजल्ट नहीं मिला। फिर मैंने अफर्मेशंस को बॉलीवुड सॉन्ग्स की तरह ಪ್ರಮುಖ ಕಾರಣ ಇಷ್ಟೇನೆ, ನಾನು ದೊಡ್ಡವನು ಅಂತ ಗಂಡ ಹೇಳ್ಬೇಕು, ನಾನೇನ್ ಕಮ್ಮಿ, ನಾನು ಕೆಲಸ ಮಾಡ್ತಾ ಇಲ್ವಾ ಅಂತಾಕೆ. ಇನ್ನೊಂದು ಕಾರಣ ಇತ್ತೀಚೆಗೆ ಬಂದದ್ದು ಅಂದ್ರೆ, ಈಗ ಹಣಕಾಸಿನ ಸ್ಥಿರತೆ ಬಂದಿದೆ. ಮೊದಲು ಹುಡುಗಿಯರು ಜಾಸ್ತಿ ಕಲಿತಿರ್ಲಿಲ್ಲ, ಅನಿವಾರ್ಯವಾಗಿ ಅವನ ಜೊತೆಗೆ ಇರ್ಬೇಕಾಗ್ತಿತ್ತು ಗಂಡನ ಜೊತೆಗೆ. ಯಾಕಂದ್ರೆ ಬೇರೆ ಹಾದಿ ಇಲ್ಲ, ಆಕೆ ಕಲ್ತಿಲ್ಲ, ತಾಯಿ ಮನೆಗೆ ಹೋಗೋಂಗಿಲ್ಲ, ಇದನ್ ಬಿಟ್ಟರೆ ಬೇರೆ ಗತಿ ಇಲ್ಲ. ಅನಿವಾರ್ಯವಾಗಿ ಸಂಕಟಪಟ್ಟು ಬದುಕಿದವ್ರನ್ನೂ ಕಂಡಿದ್ದೇನೆ ನಾನು. ಈಗ ಹುಡುಗಿಯರು ಕೂಡ ಚೆನ್ನಾಗಿ ಕಲ್ತಿದ್ದಾರೆ, ಹುಡುಗರಷ್ಟೇ ಗಳಿಸ್ತಾರೆ, ಬಹುಶಃ ಹೆಚ್ಚು ಗಳಿಸ್ತಾರೆ. ಆಗ ಇವ್ ಇಲ್ಲದೆ ಹೋದ್ರೆ ಬದುಕಬಹುದು ಅಂತ ಅನ್ಸ್ಬಿಡುತ್ತೆ. ಒಂದು ಸಲ ಆರ್ಥಿಕ ಭದ್ರತೆ ಬಂದಾಗ ಅವನ ಅವಶ್ಯಕತೆ ಇಲ್ಲ ಅನ್ಸ್ಬಿಡುತ್ತೆ. ನಮ್ಗೆ 2 ಅವಶ್ಯಕತೆಗಳು ಜೀವನದಲ್ಲಿ ಇರುವಂತಹದ್ದು, ವಸ್ತು ಅವಶ್ಯಕತೆ, ಪ್ರೀತಿ ಅವಶ್ಯಕತೆ, 2 ಇರಬೇಕು. ವಸ್ತು ಅವಶ್ಯಕತೆಯನ್ನು ಹಣ ಪೂರೈಸ್ಬಿಡ್ತದೆ. ಎಂಥ ವಸ್ತು ಬೇಕಾದ್ರೆ ನಾನೇ ಮನೆ ಕೊಂಡ್ಕೊಂಡ್ಬಿಡ್ತೀನಿ, ಗಂಡ ಆಗ್ಬೇಕು, ನಾನೇ ಪರ್ಚೇಸ್ ಮಾಡ್ತೀನಿ, ನನಗೂ EMI ಕಟ್ಟೋಕ್ ಬರುತ್ತೆ ಅಂತ ಬರುತ್ತೆ. ಹೀಗೆ ಬಂದಾಗ ನಾನು ಕಟ್ಟೋಕ್ ಸಾಧ್ಯ ಇದೆ. ಒಂದು ಎಷ್ಟೋ ಸಲ ನೋಡಿದ್ದೆ, ನಾನು ಪರಿಚಯದವರೊಬ್ರು ಕಾಮನ್ ಅಕೌಂಟ್ ಮಾಡಕ್ ಒಪ್ಪಲಿಲ್ಲ. ಅವರು ಗಂಡ ಹೆಂಡತಿ ಇಬ್ರು ಕಾಮನ್ ಅಕೌಂಟ್ ಬೇಡ ಅಂತ, ಇಬ್ರು ಗಳಿಸಿದ್ದನ್ನು ಒಂದು ಅಕೌಂಟಿಗೆ ಹಾಕೋಣ, ಇಬ್ರು ಬಳಸೋಣ ಅಂತ. ಇಬ್ರು ಒಪ್ಲಿಲ್ಲ, ಬೇಡ ನಿನ್ನ ಅಕೌಂಟೇ ಬೇರೆ, ನನ್ನ ಅಕೌಂಟೇ ಬೇರೆ. ಅಂದ್ರೆ ನಾವು ಒಂದು ಆಗ್ಲಿಲ್ಲಲ್ಲ. ಈ ವಸ್ತು ಬಗ್ಗೆ ಪ್ರೀತಿ ಹೆಚ್ಚಾಯಿತೆ ಹೊರತಾಗಿ ಜೀವದ ಬಗ್ಗೆ ಪ್ರೀತಿ ಹೆಚ್ಚಾಗ್ಲಿಲ್ಲ. ಆದ್ರೆ ತಿಳಿಬೇಕಾದದ್ದು ತಿಳಿತದೆ, ಅವಾಗೊಂದ್ಸಲ ತಿಳಿತದೆ. ಜೀವ ಪ್ರೀತಿ ಬಹಳ ದೊಡ್ಡದು ಮತ್ತು ದೀರ್ಘಕಾಲದ್ದು. ವಸ್ತು ಪ್ರೀತಿ ತುಂಬಾ ತಾತ್ಕಾಲಿಕವಾದದ್ದು. ನೀವೆಂಥದೇ ಅತ್ಯುತ್ತಮವಾದಂತ ಒಂದು ವಸ್ತು ತಗೊಳ್ಳಿ, 4 ವರ್ಷಕ್ಕೆ ಸಾಕು ಅನ್ಸ್ಬಿಡುತ್ತೆ ಅಲ್ವಾ. ಈ ಹಳೆ ಕಾರು, ಹೊಸ ಕಾರು ತಗೊಂಡಾಗ ವರ್ಷಿದ್ದೆ ಹೊಸದಿದ್ದಾಗ ಒರೆಸ್ಬೇಕಾಗಿಲ್ಲ. ಒಂದು 2 ಸ್ಕ್ರಾಚ್ ಬಿದ್ಮೇಲೆ ಎದೆ ಮೇಲೆ ಬರೆ ಕೊಟ್ಟಂಗಾಗತ್ತೆ, ಅಯ್ಯೋ ಸ್ಕ್ರಾಚ್ ಬಿತ್ತು ಅಂತ. 3 ವರ್ಷಕ್ಕೆ ತೆಗೆದ್ಬಿಡೋಣ, ಒಳ್ಳೆ ತೆಗೆದ್ಬಿಡೋಣ ಅಂತ ಅಂತೀವಿ ಅಲ್ವಾ. ಆದ್ರೆ ಗಂಡ ಹೆಂಡತಿ ನಿಜವಾಗ್ಲೂ ಪ್ರೀತಿಯಿಂದ ಇದ್ದಾಗ ನಾನು ಕಂಡಿದ್ದೇನಂತವ್ರನ್ನ. ಕಾರಣ ಇಷ್ಟೇನೆ, ನನಗದೊಂದು ಜೀವ ಅಂತ ಭಾವನೆ ಬಂದಾಗ, ನನ್ನ ನಂಬ್ಕೊಂಡು ಬಂದಂತ ಜೀವ, ಅದು ನಂಬ್ಕೊಂಡು ನಾನಿದ್ದೇನೆ ಅನ್ನುವಂಥ ನಂಬಿಕೆ ಇದ್ರೆ ಆಗೋಲ್ಲ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ನೀವು ಕೇಳಿದ ಉತ್ತರ ಅಂದ್ರೆ, ಎಲ್ಲಿ ವಿಶ್ವಾಸ ನಂಬಿಕೆ ಕಮ್ಮಿ ಆಗತ್ತೋ ಅಲ್ಲಿ ಒಡಕು ಶುರು ಆಗುತ್ತೆ. ಐ ಹ್ಯಾವ್ ಟು ಟ್ರಸ್ಟ್ ಮೈ ವೈಫ್, ಐ ಕ್ಯಾನ್ ಬಿ ಸಸ್ಪಿಷಿಯಸ್ ಅಬೌಟ್ ಹರ್. ನನ್ನ ಹೆಂಡತಿ ಏನ್ ಮಾಡ್ತಾಳೆ, ಯಾರ ಜೊತೆಗೆ ಹೋಗ್ತಾಳೆ. ಒಂದು ಕೆಲಸ ಹೇಳ್ತೀನಿ, ಪತ್ತೇದಾರಿದ್ದಾರೆ ಕೆಲವರು, ಒಂದು ಏಜೆನ್ಸಿ ಇದಾವೆ, ಡಿಟೆಕ್ಟಿವ್ ಏಜೆನ್ಸಿ. ಅವ್ರು ಹೇಳ್ತಾರೆ, ನಮ್ ಬಹುದೊಡ್ಡ ಕೆಲಸ ನಮ್ಗೆ ಬರ್ತಿರೋದೀಗ ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಪ್ಪಿಸ್ತಾಳೆ ನಮ್ಮನ್ನ, ಹುಡ್ಕೊಂಬ, ಅವನೇನ್ ಮಾಡ್ತಾನೆ ನೋಡ್ಕೊಂಬ ಅಂತ. ಒಂದು ಸಲ ನಿಮ್ ಸಂಶಯ ಬಂದ್ಬಿಟ್ರೆ ಹೆಂಗ್ ಉಳಿದಿದೆ, ಬಂಧ ಉಳಿಯೋದೇ ಇಲ್ಲ ಅದು. ಒಂದು ಹೇಳ್ತಾರೆ, ಉತ್ತರ ಕರ್ನಾಟಕ ಮಾತಿದೆ, ದಿಟ್ಟಿಸ್ ನೋಡಿದ್ರೆ ಮಾಡ್ಕೊಂಡು ಹೆಂಡತಿ ಮೆಳುಗಣ್ಣು ಅಂತ. ಚೆನ್ನಾಗಿ ಇರ್ತಾಳೆ ಆಕೆ, ಹಿಂಗೆ ನೋಡ್ಬಿಟ್ಟು ಕಣ್ಣು ಸೊಟ್ಟ ಇದೆ ನಿಂದು ಅಂತ ಕೇಳ್ತಾರೆ. ಬಹಳ ದಿಟ್ಟಿಸ್ ನೋಡ್ಬೇಡಿ ಅದನ್ನ.
ನಿಮ್ಮಲ್ಲಿ ವೀಕ್ನೆಸ್ ಇದೆ, ಅವರಲ್ಲಿ ವೀಕ್ನೆಸ್ ಇದೆ, ಅವರಲ್ಲೂ ಸ್ಟ್ರೆಂತ್ ಇದೆ, ನಮ್ಮಲ್ಲೂ ಸ್ಟ್ರೆಂತ್ ಇದೆ. ನಾವು ಮಾಡ್ಬೇಕಾದದ್ದು ಒಂದೇ, ಈಗ ಅವರಲ್ಲಿರೋ ಶಕ್ತಿಯನ್ನ ಇವ್ರು ಗುರುತಿಸ್ಬೇಕು, ಇವರಲ್ಲಿ ಶಕ್ತಿಯನ್ನು ಅವ್ರು ಗುರುತಿಸ್ಬೇಕು. ವೀಕ್ನೆಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾರು ಪರಿಪೂರ್ಣರಲ್ಲ ಜಗತ್ತಲ್ಲಿ, ದೇವರೊಬ್ಬರನ್ನು ಬಿಟ್ರೆ ಅಲ್ವಾ. ನಾವ್ ಯಾರೂ ದೇವರಲ್ಲ. ಅದರಿಂದ ಅವರಲ್ಲಿರುವಂತಹ ಅಪರಿಪೂರ್ಣತೆಯನ್ನ ಒತ್ತು ಕೊಡೋದಕ್ಕಿಂತ ಏನ್ ಚೆನ್ನಾಗಿದೆ ಕಂಡ್ಕೋಬೇಕಲ್ವಾ. ನಾನು ಸಿಂಪಲ್ ಹೇಳ್ತೀನಮ್ಮ, ಈ ಬಾಳೆಹಣ್ಣು ತರಕ್ ಹೋಗ್ತೀವಿ ಅಂಗಡಿಗೆ, ಬಾರ್ಗೇನ್ ಮಾಡ್ತೀರಿ, ಯಾಕೋ ಅಷ್ಟ ಕಮ್ಮಿ ನೋಡು, 50 ರೂಪಾಯಿ ಮಾಡು ಅಂತ ಚೌಕಾಸಿ ಮಾಡ್ತೀವಿ. ಚೌಕಾಸಿ ಮಾಡಿದ್ಮೇಲೆ ಕೊಡುತ್ತೆ ಬಾಳೆಹಣ್ಣು ತರ್ತೇನೆ ನಾನು? ಇಲ್ಲ, ಹುಡ್ಕಾಡಿ ಅದ್ರ ಯಾವ ಬಾಳೆಹಣ್ಣು ಚೆನ್ನಾಗಿದೆ ಹುಡ್ಕಾಡ್ಕೊಂಡು ತಗೊಂಡ್ಬರ್ತೀನಲ್ವಾ. ನನಗೆ ಯಾವ್ದು ಒಳ್ಳೇದು ಯಾವ್ದು ಚಂದ ಅದನ್ನೇ ತಗೊಂಡ್ಬರ್ತೀನಿ ಮನೆಗೆ, ಕೆಟ್ಟದಾದ ತರೋಲ್ಲ ನಾನು. ಒಂದು ದಿವಸ ಅತಿಯಿಂದ ಮುಗಿಸುವಂತ ಬಾಳೆಹಣ್ಣಿಗೆ ಇಟ್ಟು ಚಿಂತೆ ಮಾಡೋದಾದ್ರೆ, ಜೀವನ ಹಂಚಿಕೊಳ್ಳುವಂತ ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಇನ್ನೂ ಜಾಸ್ತಿ ಹುಷಾರಾಗಿರ್ಬೇಕಲ್ವಾ. ಒಳ್ಳೇದೇ ಕಂಡ್ಕೋಬೇಕಲ್ವಾ. ಎಲ್ಲಿವರೆಗೂ ನಿಮ್ಗೆ ಮತ್ತೊಬ್ಬರ್ಲಿಕ್ಕೆ ಒಳ್ಳೇದನ್ನ ಕಂಡ್ಕೊಳ್ಳೋ ಮನಸ್ಸಿಲ್ವೋ ಅಲ್ಲಿವರೆಗೂ ಈ ಕೊರತೆ ಇದ್ದೇ ಇರುತ್ತೆ, ವರ್ಕಲ್ ಬಂದೇ ಬರುತ್ತೆ.